ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಚೇತನ್ ಹೂಗಾರ್. ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕತ್ವದಿಂದ ಕೆಳಗಿಳಿದಿದ್ದಾರೆ ಧೋನಿ. ಋತುರಾಜ್ ಗಾಯಕ್ವಾಡ್ಗೆ ಸಿಎಸ್ಕೆ ನಾಯಕತ್ವ ಪಟ್ಟ ಕೊಡಲಾಗಿದೆ. ನಾಳೆ ಆರ್ಸಿಬಿ ಚೆನ್ನೈ ಮಧ್ಯೆ ನಡೆಯಲಿದೆ ಐಪಿಎಲ್ನ ಮೊದಲ ಪಂದ್ಯ. ಸೂಪರ್ ಕಿಂಗ್ಸ್ ನಾಯಕತ್ವದಿಂದ ಧೋನಿ ಕೆಳಗಿಳಿದಿದ್ದಾರೆ. ಋತುರಾಜ್ ಗಾಯಕ್ವಾಡ್ಗೆ ಸಿಎಸ್ಕೆ ನಾಯಕತ್ವವನ್ನು ಕೊಡಲಾಗಿದೆ. ನಾಳೆ ಆರ್ಸಿಬಿ ಚೆನ್ನೈ ಮಧ್ಯೆ ನಡೆಯಲಿದೆ ಮೊದಲ ಐಪಿಎಲ್ ಪಂದ್ಯ. ಮೊದಲ ಬಾರಿ ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕತ್ವದಲ್ಲಿ ಬದಲಾವಣೆಯಾಗಿದೆ. 16 ವರ್ಷದಿಂದಲೂ ಸಿಎಸ್ಕೆ ಕ್ಯಾಪ್ಟನ್ ಆಗಿದ್ದ ಧೋನಿ ನಾಯಕತ್ವದಲ್ಲಿ ಹಿ ಹ್ಯಾಸ್ ಲೆಡ್ ಸಿಎಸ್ಕೆ ಅವರು ತಮ್ಮ ನಾಯಕತ್ವದಿಂದ ಕೆಳಗಿಳಿದಿರುವಂಥದ್ದು. 16 ವರ್ಷದ ಬಳಿಕ ನಾಯಕತ್ವದಲ್ಲಿ ಬದಲಾವಣೆಯಾಗಿದೆ. ಋತುರಾಜ್ ಗಾಯಕ್ವಾಡ್ಗೆ ಸಿಎಸ್ಕೆ ನಾಯಕತ್ವವನ್ನು ಕೊಡಲಾಗಿರುವಂಥದ್ದು. ನಾಳೆ ಆರ್ಸಿಬಿ ಚೆನ್ನೈ ಮಧ್ಯೆ ನಡೆಯಲಿದೆ ಐಪಿಎಲ್ನ ಮೊದಲ ಪಂದ್ಯ. ಯಾಕೆ ಬದಲಾವಣೆ ಆಯಿತು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ರೈಲು ಬರುವ ವೇಳೆ ಹಳಿ ಮೇಲೆ ಜಿಗಿದು ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಮಾಗಡಿ ರಸ್ತೆಯ ಚಲಘಟ್ಟದವರೆಗೆ ಮೆಟ್ರೋ ಸಂಚಾರ ಸ್ಥಗಿತ ಆಗಿದೆ. ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ ಇದು. ರೈಲು ಬರುವ ವೇಳೆ ಹಳಿ ಮೇಲೆ ಜಿಗಿದು ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹಾಗಾಗಿ ಮಾಗಡಿ ರಸ್ತೆಯಿಂದ ಚಲಘಟ್ಟದವರೆಗೆ ಮೆಟ್ರೋ ಸಂಚಾರ ಸ್ಥಗಿತ ಆಗಿದೆ. ನ್ಯಾಷನಲ್ ಲಾ ಕಾಲೇಜು ವಿದ್ಯಾರ್ಥಿ ಧ್ರುವ ಕಕ್ಕರ್ ಸಾವನ್ನಪ್ಪಿದ್ದಾನೆ. ನ್ಯಾಷನಲ್ ಲಾ ಕಾಲೇಜು ವಿದ್ಯಾರ್ಥಿ ಅನ್ನೋದು ಗೊತ್ತಾಗಿದೆ. ಈತನ ಹೆಸರು ಧ್ರುವ ಕಕ್ಕರ್. ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ಇವತ್ತು ಮಧ್ಯಾಹ್ನ 2:10 ಸುಮಾರಿಗೆ ಓರ್ವ ವ್ಯಕ್ತಿ ಚಲಿಸ್ತಾ ಇದ್ದ ರೈಲಿನ ಎದುರು ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅವರು ಲಾ ಕಾಲೇಜು ಅವ್ರ ಫ್ರೆಂಡ್ಸ್ ಅವರೇನಿದೆ ಅವ್ರ ಬಗ್ಗೆ ಅದು ಪೊಲೀಸರು ಕಾರಣ ಏನಂತಂದ್ರೆ ಟ್ರೈನ್ನ ಕೆಳಭಾಗದಲ್ಲಿ ಆ ಥರ ಮೃತದೇಹ ಸಿಗಾಕೊಂಡಿದೆ ಅನ್ನುವಂಥದ್ದು. ಯಾಕೆಂತಂದ್ರೆ ಇಲ್ಲೇ ಕೂಡ ಇದೇ ಪಕ್ಕದ ಮಾರ್ಗದಲ್ಲಿ ಒಂದು ವಾಹನ ಸಿಲ್ಕೊಂಡಂತ ಸಂದರ್ಭದಲ್ಲಿ ಕ್ರೈನನ್ನ ಕರೆಸಿ ಆ ವಾಹನನ ಮೇಲೆತ್ತಿದ್ವಿ. ಈ ಸಾರಿ ಏನಾದ್ರು ಈ ತರ ಮೃತದೇಹವನ್ನು ತೆಗಿಬೇಕು ಅಂದ್ರೆ ಏನ್ ಪ್ಲಾನ್ ಸಿದ್ಧತೆ ಇಲ್ಲ. ಇವಾಗ ಏನಂದ್ರೆ ನಮ್ಮಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆರ್ ಆಕ್ಸಿಡೆಂಟ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇರುತ್ತೆ. ಸೊ ಈ ತರ ಆಗಿದ ತಕ್ಷಣ ಫಸ್ಟ್ ಇನ್ಫಾರ್ಮೇಶನ್ ನಮ್ಮ ಪಬ್ಲಿಕ್ ಅಲ್ಲಿ ಸ್ಟೇಷನ್ ಅಲ್ಲಿ ಯಾರಿರ್ತಾರೆ ಅವ್ರಿಗೆಲ್ಲ ನಾವು ಇವ್ಯಾಕ್ಯುಯೇಟ್ ಮಾಡ್ತೀವಿ. ಇದಾದ ನಂತರ ಅವನು ಪೊಲೀಸ್ ಅವರಿಗೆ ಕರೀತೀವಿ. ಯಾಕಂದ್ರೆ ಪೊಲೀಸ್ ಅವರು ಅದನ್ನು ನೋಡ್ತಾರೆ. ಮುಂದಿನ ಕ್ರಮ ಅದಾಗ್ತಿದ್ದಾಗೆ ಅವ್ರು ಹಾಜರು ಮಾಡಬೇಕು. ಸೇಫ್ಟಿ ಮೆಥಡ್ ಅಂತ ಹೇಳಿದ್ದು ಸುಮಾರು 2 ಗಂಟೆಗೆ ಇಲ್ಲಿ ಸಂಭವಿಸಿದೆ. ಆತ ಒಬ್ಬ ವ್ಯಕ್ತಿ ಬರ್ತಾನೆ, ಒಬ್ಬ ಹುಡುಗ, ಸುಮಾರು ಒಂದು 19-20 ವರ್ಷದ ಹುಡುಗ ಬರ್ತಾನೆ. ಬಂದು ರೈಲ್ವೆ ಟ್ರ್ಯಾಕ್ ಮೇಲೆ ತಲೆ ಕೊಡ್ತಾನೆ. ಅದೇ ಟೈಮ್ಗೆ ಟ್ರೈನ್ ಪಾಸ್ ಆಗುತ್ತೆ, ಮೆಟ್ರೋ ಟ್ರೈನ್ ಪಾಸ್ ಆಗುತ್ತೆ. ಅಷ್ಟೊತ್ತಿಗೆ ಒಂದು ಸಾವಾಗುತ್ತೆ. ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಬೇಸಿಸ್ ಮೇಲೆ ಜಸ್ಟ್ ನನ್ನ ಹತ್ರ ಪ್ರಾಥಮಿಕ ವಿಚಾರಣೆಯಲ್ಲಿ ಅವನು ಐಡೆಂಟಿಟಿ ಗೊತ್ತಾಗಿದೆ. ಆತ ಧ್ರುವ್ ಟಕ್ಕರ್ ಅಂತ ಹೇಳಿ. ಓಕೆ, ಧ್ರುವ್ ಟಕ್ಕರ್ ಅಂತ ಹೇಳಿ. ಈಸ್ ಫ್ರಮ್ ಮುಂಬೈನವನು. ಸೊ ಹಿ ಈಸ್ ಅ ಸ್ಟೂಡೆಂಟ್, ಫಸ್ಟ್ ಇಯರ್ ಲಾ ಸ್ಟೂಡೆಂಟ್ ಆಫ್ ನ್ಯಾಷನಲ್ ಲಾ ಸ್ಕೂಲ್. ಓಕೆ, ಈಸ್ ಅ ಸ್ಟೂಡೆಂಟ್ ಆಫ್ ನ್ಯಾಷನಲ್ ಲಾ ಸ್ಕೂಲ್. ಇಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡಿರೋದು ಪ್ರಾಥಮಿಕ ತನಿಖೆಯಿಂದ ಕಂಡು ಬರ್ತಾ ಇದೆ. ಮುಂದೆ ನಾವು ತನಿಖೆ ಮಾಡಬೇಕಾಗ್ತದೆ. ನಮ್ಮ ಹತ್ರ ಈಗ ಸದ್ಯಕ್ಕೆ ಇನ್ಫಾರ್ಮೇಶನ್ ಇರೋದು ಇಷ್ಟೇ. ಮತ್ತೆ ಆತ ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅನ್ನೋದು ನಮಗಿನ್ನು ಕಾರಣ ಗೊತ್ತಾಗಿಲ್ಲ. ವಿ ಹ್ಯಾವ್ ಕಮ್ ಟು ನೋ ಅಬೌಟ್ ಹಿಸ್ ಐಡೆಂಟಿಟಿ. ಹಿ ಹ್ಯಾಸ್ ಕಮಿಟೆಡ್ ಸೂಸೈಡ್ ಅಂತ ಪ್ರಾಥಮಿಕ ತನಿಖೆಯಿಂದ ಕಂಡು ಬರ್ತಾ ಇದೆ ಅಷ್ಟೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಆಶಿಕ್ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಿಂದ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಆಶಿಕ್, ಈಗಾಗಲೇ ಈತ ಧ್ರುವ ಕಕ್ಕರ್ ಅನ್ನುವಂತ ವ್ಯಕ್ತಿ ಅನ್ನೋದು ಗೊತ್ತಾಗಿದೆ. ಅದ್ರ ಜೊತೆಗೆ ಈತ ಲಾ ವಿದ್ಯಾರ್ಥಿ ಕೂಡ ಅನ್ನೋದು ಕೂಡ ಗೊತ್ತಾಗಿದೆ. ಈತ ಮೂಲತಃ ಮುಂಬೈನ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಈತ ಎಲ್ಲಿ ವಾಸವಾಗಿದ್ದ, ಇದು ಅಚಾನಕ್ ಆಗಿರೋದಾ ಅಥವಾ ಆತ್ಮಹತ್ಯೆನಾ, ಏನು ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಹೆಚ್ಚಿದಾಗಿ?
ಚೇತನ್, ಸ್ಥಳ ಪರಿಶೀಲನೆ ಮಾಡಿರುವಂತಹ ಪಶ್ಚಿಮ ವಲಯದ ಡಿಸಿಪಿ ಗಿರೀಶ್ ಅವರು ಮಾಧ್ಯಮಗಳಿಗೆ ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಾಥಮಿಕ ಅವರ ತನಿಖೆಯಲ್ಲಿ ಇದೊಂದು ಆತ್ಮಹತ್ಯೆ ಅನ್ನುವಂಥದ್ದನ್ನ ಪೊಲೀಸರು ನಿರ್ಧಾರ ಮಾಡಿರುವಂಥದ್ದು. ಆದ್ರೆ ಇನ್ನಷ್ಟು ಹೆಚ್ಚಿನ ತನಿಖೆ ಮಾಡಬೇಕಾಗುತ್ತೆ. ಹೀಗಾಗಿ ಉನ್ನತ ಮಟ್ಟದ ತನಿಖೆಯೂ ಕೂಡ ನಾನು ತಂಡವನ್ನು ಕೂಡ ರಚನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ಒಂದು ಯುವಕ ಏನಿದ್ದಾನೆ ಆತನಿಗೆ 20 ವರ್ಷ ಇರಬಹುದು. ಆತನ ಹೆಸರು ಧ್ರುವ್ ಕಕ್ಕರ್ ಅಂತ. ಅವರು ನ್ಯಾಷನಲ್ ಕಾಲೇಜ್ ಲಾ ಕಾಲೇಜ್ನಲ್ಲಿ ವಿದ್ಯಾರ್ಥಿ ಆಗಿದ್ರು. ಹೀಗಾಗಿ ಇವತ್ತು ಅವರು ಏನು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ, ಇದು ಅವರೇ ಖುದ್ದಾಗಿ ಬಂದು ಉದ್ದೇಶಪೂರ್ವಕವಾಗಿ ಮಾಡಿಕೊಂಡಿರುವಂತದ್ದು, ಯಾವುದೇ ಅಚಾನಕ್ ಆಗಿ ಅಥವಾ ಅಪಘಾತವಾಗಿ ನಡೆದಿರುವಂತಹ ಘಟನೆ ಅಲ್ಲ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಸದ್ಯಕ್ಕೆ ಇನ್ನೂ ಕೂಡ ಏನು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ನಮ್ಮ ಮೆಟ್ರೋ ಅಧಿಕಾರಿಗಳು ಕೂಡ ಇಲ್ಲಿ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಈ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಆ ಒಂದು ಮೆಟ್ರೋ ರೈಲಿನಲ್ಲಿ ಇದ್ದಂತಹ ಪ್ರಯಾಣಿಕರನ್ನ ಡಿಬೋರ್ಡ್ ಮಾಡಿದ್ರು ಕೂಡ ಈ ಒಂದು ನಿಲ್ದಾಣದಿಂದ ಹೊರಗಡೆ ಬರೋದಕ್ಕೆ ಇನ್ನೂ ಕೂಡ ಅನುಮತಿಯನ್ನ ಕೊಟ್ಟಿಲ್ಲ. ಪೊಲೀಸ್ ಪ್ರೊಸೀಜರ್ ಮುಗಿದ ಬಳಿಕ ಅವರೆಲ್ಲರೂ ಕೂಡ ಬಹುತೇಕ ಮಂದಿ ಈ ಒಂದು ಘಟನೆಯನ್ನ ಕಣ್ಣಾರೆ ಕಂಡಿರ್ತಾರೆ. ಹೀಗಾಗಿ ಅವರೆಲ್ಲರೂ ಕೂಡ ವಿಟ್ನೆಸ್ ಆಗ್ತಾರೆ. ವಿಟ್ನೆಸ್ಗಳ ಹೇಳಿಕೆಯನ್ನ ದಾಖಲಿಸಿಕೊಂಡ ನಂತರ ಅವರೆಲ್ಲರನ್ನು ಕೂಡ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅನ್ನುವಂಥದ್ದನ್ನ ಈಗಾಗಲೇ ಪೊಲೀಸರು ಸ್ಪಷ್ಟಪಡಿಸಿರುವಂತದ್ದು. ಸದ್ಯಕ್ಕೆ ಇನ್ನೇನು ಪ್ರಾಥಮಿಕ ತನಿಖೆ ಕೂಡ ಸ್ಥಳದಲ್ಲಿ ನಡೀತಾ ಇರುವಂತದ್ದು. ಮತ್ತೊಂದು ಕಡೆಯಿಂದ ಆತನ ಮೃತದೇಹ 2 ತುಂಡಾಗಿದೆ ಅನ್ನುವಂಥದ್ದು ಕೂಡ ಏನು ಸ್ಥಳದಲ್ಲಿ ಪರಿಶೀಲನೆ ಮಾಡ್ತಾ ಇರುವಂತಹ ಪೊಲೀಸರು ನಮಗೆ ಕೊಡ್ತಾ ಇರುವಂತಹ ಮಾಹಿತಿ. ಒಟ್ಟಾರೆ ಈ ಒಂದು ಘಟನೆ ಇದೆ. ಈ ಘಟನೆಗೆ ಆತ ಯಾಕಾಗಿ ಈಗ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ಮತ್ತಷ್ಟು ತನಿಖೆ ಮಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಮತ್ತು ಆತನ ಪೋಷಕರು ಏನು ಮುಂಬೈಯಲ್ಲಿ ನೆಲೆಸಿರುವಂತವರು, ಇಲ್ಲಿ ಆತ ಒಂದು ಹಾಸ್ಟೆಲ್ ನಲ್ಲಿ ಇದ್ದು ಇಲ್ಲಿ ಏನು ಎಜುಕೇಶನ್ ಅನ್ನ ಪಡಿತಾ ಇದ್ದ. ಕಾಲೇಜ್ ಮುಖಾಂತರವಾಗಿ ಅವನ ಪೋಷಕರಿಗೂ ಕೂಡ ಮಾಹಿತಿಯನ್ನು ಕೂಡ ಕೊಡೋದಕ್ಕೆ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ. ಅವರು ಬಂದ ಬಳಿಕ ಮುಂದಿನ ಪ್ರೊಸೀಜರ್ ಏನಿದೆ ಅದನ್ನು ಕೂಡ ನಾವು ಮುಗಿಸ್ತೀವಿ. ಜೊತೆಗೆ ಸದ್ಯಕ್ಕೆ ಆತ ಮೃತದೇಹ ಏನಿದೆ ಅದನ್ನ ಆಂಬ್ಯುಲೆನ್ಸ್ ಮೂಲಕವಾಗಿ ನಗರದ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ರವಾನೆಯನ್ನ ಮಾಡ್ತೀವಿ. ಮತ್ತೆ ಮುಂದಕ್ಕೆ ಏನ್ ತನಿಖೆ ಆಗಬೇಕು ಅದನ್ನ ಒಂದು ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಕೂಡ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಸ್ಥಳದಲ್ಲಿ ಪರಿಶೀಲನೆ ಮಾಡಿರುವಂತಹ ಡಿಸಿಪಿ ಗಿರೀಶ್ ಅವರು ನಮಗೆ ಕೊಟ್ಟಿರುವಂತದ್ದು. ಚೇತನ್, ಎಸ್ ಆಶಿಕ್, ಈಗ ಇನ್ನೊಂದು ವಿಚಾರ ಗಮನಿಸಬೇಕಾಗುತ್ತೆ ನಾವು. ಯಾಕಂದ್ರೆ ಈ ಹಿಂದೆ ಕೂಡ ಈ ರೀತಿಯಾದಂತಹ ಘಟನೆಗಳಾಗಿದ್ದನ್ನ ನಾವು ಗಮನಿಸಿದೀವಿ. ಇಷ್ಟೆಲ್ಲ ಆದ್ರೂ ಕೂಡ ಅಷ್ಟೆಲ್ಲ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಇಷ್ಟರ ಮಧ್ಯೆ ಕೂಡ ಆತ ಹೇಗೋದ, ಏನಂದ್ರ ಇದ್ರ ಬಗ್ಗೆ ಮಾಹಿತಿ ಇದೆಯಾ? ಇದ್ರ ಬಗ್ಗೆ ಮೆಟ್ರೋ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತ? ಮೆಟ್ರೋ ಅಧಿಕಾರಿಗಳು ಕೂಡ ಪೊಲೀಸ್ ಅಧಿಕಾರಿಗಳು ಏನು ಹೇಳಿ ಹೋಗಿದ್ರೆ ಅದನ್ನೇ ಕೂಡ ಮತ್ತೆ ಮಾಧ್ಯಮಗಳ ಮುಂದೆ ಪುನರುಚ್ಚರಿಸಿರುವಂತದ್ದು. ಹೀಗಾಗಿ ನಮ್ಮ ಮೆಟ್ರೋದ ಇಂಥ ಘಟನೆಗಳು ಸಾಕಷ್ಟು ನಡೀತಾ ಇರುವಂತದ್ದು. ಒಂದ್ ಕಡೆಯಿಂದ ವ್ಲಾಗರ್ಸ್ಗಳು ರೀಲ್ಸ್ ಮಾಡುವಂತ ಉದ್ದೇಶದಿಂದ ಸಾಕಷ್ಟು ಅನುಚಿತ ವರ್ತನೆಯನ್ನ ತೋರ್ತಾ ಇರುವಂತದ್ದು. ಮತ್ತೆ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ, ಮತ್ತೆ ಈ ಒಂದು ಅತ್ತಿಗುಪ್ಪೆ ರೈಲ್ವೆ ಏನೊಂದು ಘಟನೆ ನಡೆದಿದೆ, ಇದಕ್ಕೆ ಕೇವಲ ಒಂದು 3-4 ಸ್ಟೇಷನ್ ಆ ಕಡೆ ಇತ್ತೀಚೆಗೆ ನಮ್ಮ ಮೆಟ್ರೋದ ಒಂದು ರೈಲು ಹಳಿಗೆ ಲಾಕ್ ಆಗಿ ಬಹಳಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ಹೀಗೆ ಪದೇ ಪದೇ ನಮ್ಮ ಮೆಟ್ರೋದಲ್ಲಿ ಒಂದಲ್ಲ ಒಂದು ಅವಾಂತರಗಳು, ಅಪಘಾತಗಳು ಅಥವಾ ಘಟನೆಗಳು ನಡೀತಾನೆ ಇರುವಂತದ್ದು. ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂಥದ್ದು ಬಹಳ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇರುವಂತಹ ಚರ್ಚೆ. ಆದ್ರೆ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನಮ್ಮ ಮೆಟ್ರೋ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನುವಂಥದ್ದು ನಮ್ಮ ಮುಂದಿರುವಂತಹ ಯಕ್ಷ ಪ್ರಶ್ನೆ. ಇತ್ತೀಚೆಗೆ ನಮ್ಮ ಮೆಟ್ರೋದ ಮುಂದೆ ಒಂದು ಪ್ರಪೋಸಲ್ ಇತ್ತು. ಪ್ರತಿ ಮೆಟ್ರೋ ನಿಲ್ದಾಣದಲ್ಲೂ ಕೂಡ ಆ ಪ್ರಯಾಣಿಕರು ಹತ್ತುವ ಮತ್ತು ಇಳಿಯುವ ಸಂದರ್ಭದಲ್ಲಿ ಒಂದು ಸೆಕ್ಯೂರಿಟಿ ಗೇಟ್ ಅನ್ನ ನಿರ್ಮಾಣ ಮಾಡಬೇಕು, ದೆಹಲಿಯ ಮಾದರಿಯಂತೆ. ಆ ರೀತಿಯಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗಿತ್ತು. ಆದ್ರೆ ಆ ಒಂದು ಘಟನೆ, ಆ ಒಂದು ವಿಚಾರ ಯೋಜನೆ ಜಾರಿಯಾಗೋದಕ್ಕೂ ಮೊದಲೇ ಈ ರೀತಿಯಾಗಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಇದೀಗ ಮತ್ತೆ ದೇಶೀಯ ಮಟ್ಟದಲ್ಲಿ ಈ ಒಂದು ಘಟನೆ ಇದೀಗ ಚರ್ಚೆ ಆಗ್ತಾ ಇರುವಂತದ್ದು. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಏಕಾಏಕಿ ಓರ್ವ ಯುವಕ ನಮ್ಮ ಮೆಟ್ರೋ ರೈಲಿಗೆ ಜಿಗಿದು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತಂದ್ರೆ ನಮ್ಮ ಮೆಟ್ರೋ ಅಧಿಕಾರಿಗಳು ಈ ಒಂದು ಇಲ್ಲಿ ಕೊಡ್ತಾ ಇರುವಂತಹ ಭದ್ರತೆ ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದಕ್ಕೆ ಇದೊಂದು ಸಾಕ್ಷಿ ಇದೆ. ಅಬ್ಸಲ್ಯೂಟ್ಲಿ ಇದೊಂದು ಸೆಕ್ಯೂರಿಟಿ ಬ್ರೀಚ್ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮೆಟ್ರೋ ಅಧಿಕಾರಿಗಳು ಯಾವ ರೀತಿಯಾಗಿ ಪ್ರವೃತ್ತರಾಗ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಚೇತನ್, ಫೈನ್, ಥ್ಯಾಂಕ್ ಯು ಆಶಿಕ್ ಡೀಟೇಲ್ಸ್ಗೆ. ಕೋಲಾರ ಕಾಂಗ್ರೆಸ್ ಟಿಕೆಟ್ಗೆ ಬಿಗ್ ಫೈಟ್ ನಡೀತಾ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಆಗಿದೆ. ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣದಿಂದ ಶಕ್ತಿ ಪ್ರದರ್ಶನ ಆಗಿರುವಂತದ್ದು. ಕೋಲಾರ ಕಾಂಗ್ರೆಸ್ ಟಿಕೆಟ್ಗೆ ಬಹಳಷ್ಟು ಹಗ್ಗಜಗ್ಗಾಟ ಆಗ್ತಾ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಆಗಿದೆ. ಕೋಲಾರ ಕಾಂಗ್ರೆಸ್ ಟಿಕೆಟ್ಗೆ ಬಿಗ್ ಫೈಟ್ ಆಗ್ತಾ ಇರುವಂತದ್ದು. ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣದಿಂದ ಶಕ್ತಿ ಪ್ರದರ್ಶನ ಆಗಿದೆ. ಎರಡೂ ಬಣದ ನಾಯಕರಿಂದ ವರಿಷ್ಠರ ಜೊತೆ ಪ್ರತ್ಯೇಕ ಚರ್ಚೆ ಆಗಿರುವಂತದ್ದು. KH ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡದಂತೆ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ. ಎಸ್ಸಿ ಬಲ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಕೊತ್ತೂರು ಮಂಜುನಾಥ್ ಪಟ್ಟಣ ಹಿಡಿದಿದ್ದಾರೆ. ಇಲ್ಲಿ ಹೈಕಮಾಂಡ್ಗೆ ಸಾಕಷ್ಟು ತಲೆನೋವಾಗ್ತಾ ಇದೆ. ಕೋಲಾರ ಕಾಂಗ್ರೆಸ್ ಟಿಕೆಟ್ ಈಗಾಗಲೇ KH ಮುನಿಯಪ್ಪ, ಅದೇ ರೀತಿಯಾಗಿ ರಮೇಶ್ ಕುಮಾರ್ ಬಣದಿಂದ ಶಕ್ತಿ ಪ್ರದರ್ಶನ ಆಗಿದೆ. ಇನ್ನು ಮುದ್ದು ಗಂಗಾಧರ್ ಅಥವಾ ಹೊಸಬರಿಗೆ ಟಿಕೆಟ್ ನೀಡುವಂತೆ ಪಟ್ಟಣ ಹಿಡಿಯಲಾಗಿದೆ.
ಹೈಕಮಾಂಡ್ ಅಂಗಳದಲ್ಲಿ ನಡೆದಂತಹ ಸಂಧಾನವೂ ಕೂಡ ವಿಫಲ ಆಗಿದೆ. ಸಿಎಂ ಡಿಸಿಎಂಗೆ ಕೋಲಾರ ಜವಾಬ್ದಾರಿ ವಹಿಸಿದ ಹೈಕಮಾಂಡ್. ಈ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಂಧಾನ ಅಲ್ಲಿ ಫಲಶ್ರುತಿ ಆಗಿಲ್ಲ, ವಿಫಲ ಆಗಿದೆ. ಹಾಗಾಗಿ ಸಿಎಂ ಮತ್ತೆ ಡಿಸಿಎಂ ಅವರಿಗೆ ಇದನ್ನ ಇತ್ಯರ್ಥ ಮಾಡಿ ಅನ್ನುವಂಥ ಜವಾಬ್ದಾರಿಯನ್ನ ಹೈಕಮಾಂಡ್ ಕೊಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಇದನ್ನ ಯಾವ ರೀತಿಯಾಗಿ ಶಮನ ಮಾಡುತ್ತೆ ಅಂತ ಕಾದ್ ನೋಡಬೇಕಾಗುತ್ತೆ. ಯಾಕಂದ್ರೆ ಎಸ್ಸಿ ಬಲ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕಂತ ಕೊತ್ತೂರು ಅವರು ಪಟ್ಟಣ ಹಿಡಿದಿದ್ದಾರೆ. ಮತ್ತೊಂದು ಕಡೆ KH ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ವಿರೋಧಗಳು ಕೇಳಿ ಬರ್ತಾ ಇದೆ. ಸೊ ಇದೆಲ್ಲದರ ಬಗ್ಗೆ ಬಹಳಷ್ಟು ತಲೆನೋವಾಗಿದೆ ಈ ಕೋಲಾರ ಟಿಕೆಟ್ ವಿಚಾರ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಕಾಂಗ್ರೆಸ್ ಪ್ರಚಾರ ಆಗಿದೆ. ಕಾರ್ಯಕರ್ತರ ಜೊತೆಗೆ ಸತೀಶ್ ಜಾರಕಿಹೊಳಿ ಸಭೆ ನಡೆಸಿದ್ದಾರೆ. ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಚುನಾವಣೆಗೆ ರೆಡಿಯಾಗಿ ಅಂತ ಸತೀಶ್ ಜಾರಕಿಹೊಳಿ ಅವರು ಕರೆ ಕೊಟ್ಟಿದ್ದಾರೆ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಪ್ರಚಾರ ಮಾಡಿರುವಂತದ್ದು. ಕಾರ್ಯಕರ್ತರ ಜೊತೆಗೆ ಸತೀಶ್ ಜಾರಕಿಹೊಳಿ ಮೀಟಿಂಗ್ ಮಾಡಿದ್ದಾರೆ. ಯಾರಾದ್ರೂ ಅಭ್ಯರ್ಥಿ ಆಗಿರ್ಲಿ, ನೀವು ಅದು ಇದಂತ ಏನು ಹೇಳಬಾರ್ದು, ಅವರೆಲ್ಲರಿಗೂ ಕೂಡ ನೀವು ಬೆಂಬಲ ಕೊಡಬೇಕು ಅಂತ ಹೇಳ್ಬಿಟ್ಟು ಕರೆ ಕೊಟ್ಟಿದ್ದಾರೆ. ಚುನಾವಣೆಗೆ ರೆಡಿಯಾಗಿ ಅಂತ ಸಂದೇಶವನ್ನ ರವಾನಿಸಿದ್ದಾರೆ. ಬಿಜೆಪಿ ವಿರುದ್ಧ ಹರಿಹಾಯ್ದ ಸತೀಶ್ ಜಾರಕಿಹೊಳಿ. ಹೇಳಬೇಕು, ಅದರಿಂದ ಸಾಕಷ್ಟು ಲಾಭ ಆಗಿದೆ. ಜೊತೆಗೆ ಬಿಜೆಪಿಯವರ ಅವ್ರೇನಿದ್ರು ಸರ್ಜಿಕಲ್ ಸ್ಟ್ರೈಕ್, ಪಾಕಿಸ್ತಾನ, ರಾಮ ಮಂದಿರ, ಇದ್ರ ಬಿಟ್ಟು ಬೇರೆ ಅವ್ರು ಇದ್ರೆ ಹೇಳೋ ಅವ್ರ ಡಿಕ್ಷನರಿ ತೆಗೆದ್ರೆ 3-4 ವರ್ಷ ಮಾಡ್ತಾವ. ಅವ್ರ ಡಿಕ್ಷನರಿ ತೆಗೆದ್ರೆ ಇಷ್ಟ ಮಾಡ್ತಾವ. ವೆಲ್ಕಮ್ ಬ್ಯಾಕ್. ತಾಳಿ ಕಟ್ಟುವ ವೇಳೆ ವಧುವಿನ ಪ್ರಿಯಕರ ಬಂದು ಮದುವೆ ಮುರಿದು ಬಿದ್ದ ಘಟನೆ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ನಡೆದಿದೆ. ಬೇಲೂರಿನ ಒಕ್ಕಲಿಗ ಸಮುದಾಯ ಭವನದಲ್ಲಿ ನಡೀತಾ ಇದ್ದ ಮದುವೆ ಮುರಿದು ಬಿದ್ದಿದೆ. ಯುವತಿ ನನ್ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಗವನೆಹಳ್ಳಿಯ ಯುವಕ ನವೀನ್ ಅಡ್ಡಿ ಮಾಡಿದ್ದಾನೆ. ಯುವತಿ ಮೋಸ ಮಾಡಿರುವುದಾಗಿ ಆರೋಪ ಮಾಡಿದ್ದಾನೆ. ಹೈಡ್ರಾಮಾ ಮಾಡಿದ್ದ ಯುವಕನನ್ನ ಬೇಲೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮದುವೆ ಸಂದರ್ಭದಲ್ಲಿ ಈ ಪ್ರೀತಿ ಮಾಡ್ತಿದ್ದಾಳೆ ಯುವತಿ, ನನಗೆ ಮೋಸ ಮಾಡಿದಾಳೆ ಅಂತ ಹೇಳ್ಬಿಟ್ಟು ಮದುವೆಯನ್ನ ಮುರಿದು ಬಿದ್ದಿರುವಂತಹ ಘಟನೆ ಇದು. ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು. ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ವಧುವಿನ ಪ್ರಿಯಕರ ಹೋಗ್ಬಿಟ್ಟು ಅಲ್ಲಿ ಮದುವೆಗೆ ಅಡ್ಡಿ ಮಾಡಿದ್ದಾನೆ.